ನಮ್ಮ ಸಂಸದರಾಗಿರುವಂತಹ ಯದುವೀರ್ ಮಹಾರಾಜರು ಮಸೀದಿಯಲ್ಲಿ ಛತ್ರಗಳಲ್ಲಿ ದಂಡಾಗಿ ಮುಸಲ್ಮಾನರನ್ನ ಕರ್ಕೊಂಡು ಬಂದು ಅಲ್ಲೇ ಎನ್ಯುಮರೇಷನ್ ಫಾರ್ಮ್ ಅನ್ನ ವಿತರಣೆ ಮಾಡ್ತಾ ಇರೋದ್ರ ಬಗ್ಗೆ ಕಾನೂನು ಬಾಹಿರವಾಗಿ ಈ ರೀತಿ ಪ್ರಕ್ರಿಯೆ ನಡೆಸ್ತಾ ಇರೋ ಬಗ್ಗೆ ಧ್ವನಿ ಎತ್ತಿದ್ದಾರೆ. ನಾವೇನು ಓಟ್ ಹಾಕಿಲ್ವಾ ಅಂತ ಹೇಳಿ ನರಸಿಂಹರಾಜದಲ್ಲಿ ಕೆಲವರು ನಮ್ಮ ಕೆಲವು ಕಾರ್ಪೊರೇಟರ್ಸ್ ಗಳು ಮುಸಲ್ಮಾನ ನಾಯಕರುಗಳು ಬಹಳ ಕೆಟ್ಟದಾಗೆಲ್ಲ ಮಾತಾಡಿದ್ದಾರೆ. ನಾನು ನಿಮಗೆ ಕೇಳಲಿಕ್ಕೆ ಬಯಸ್ತೀನಿ, ಮೊನ್ನೆ ಲೋಕಸಭಾ ಚುನಾವಣೆ ಆಯ್ತಲ್ಲ 2024ರಲ್ಲಿ ನಿಮ್ಮ ಯಾವ ಬೂತ್ ಅಲ್ಲಿ ಮುಸಲ್ಮಾನ ಬಾಹುಳ್ಯ ಇರುವಂತ ಯಾವ ಬೂತ್ ಅಲ್ಲಿ ಮಹಾರಾಜರಿಗೆ 100 ಓಟ್ ಕೊಟ್ಟಿದ್ರಿ ಹೇಳ್ರಪ್ಪ? 100 ಓಟ್ ಮೆಜಾರಿಟಿ ಬಿಟ್ಬಿಡಿ, ಲೀಡ್ ಕೊಡೋದ್ ಬಿಡಿ, ಯಾವ್ದಾರು ಓಟ್ ಕೊಟ್ಟಿದ್ದೀರಾ? ಆಯ್ತು. 2024ರಲ್ಲಿ ನರಸಿಂಹರಾಜ ಕ್ಷೇತ್ರದಲ್ಲಿ ಮಹಾರಾಜರಿಗೆ ಬಂದಿರೋ ಮೈನಸ್ ಓಟ್ ಎಷ್ಟು ಹೇಳಿ? ಕಾಂಗ್ರೆಸ್ಗೆ 1.5 ಲಕ್ಷ ಚಿಲ್ಲರೆ ಓಟ್ ಕೊಟ್ಟಿದ್ರಿ, ಮಹಾರಾಜರಿಗೆ ಎಷ್ಟು ಓಟ್ ಕೊಟ್ಟಿದ್ರಿ? 75,500 ಮೈನಸ್. ಮತ್ ನಾವು ಓಟ್ ಹಾಕಿದ್ರಿ ಹಂಗಾರೆ ನಿಮ್ ಓಟ್ ಎಲ್ಲಿ ಹೋಯ್ತು? ನಿಮ್ ಓಟ್ ಕಾಂಗ್ರೆಸ್ ಅಭ್ಯರ್ಥಿಗೆ ಹೋಗಿದೆ. ಇನ್ನು ಇವತ್ತು ಡ್ಯೂಪ್ಲಿಕೇಶನ್ ಮಾಡಿ ಮಲ್ಟಿಪಲ್ ಲೊಕೇಶನ್ ಅಲ್ಲಿ ನೀವು ಓಟ್ ಹಾಕ್ತಾ ಇದ್ರಿ. ಹಾಗಾಗಿ ಇದು ಫಿಲ್ಟರ್ ಮಾಡಬೇಕು. ಆ ದೃಷ್ಟಿಯಿಂದ ಡೋರ್ ಟು ಡೋರ್ ಹೋಗಿ ಎನ್ಯುಮರೇಷನ್ ಫಾರ್ಮ್ ಕೊಡಬೇಕು ಅಂತ ಮಹಾರಾಜರು ಹೇಳಿದ್ದಾರೆ. ಅದು ಬಿಟ್ಟು ನಾವು ಓಟ್ ಹಾಕಿದ್ರಿ ನಿಮ್ ಓಟ್ ಹಂಗಾದ್ರೆ ಎಲ್ಲಿಗೆ ಹೋಯ್ತ್ರಿ? ನೀವು ಓಟ್ ಹಾಕಿದ್ದು ಬಿಜೆಪಿ ಗುರುತಿಗಾಗಿದ್ರೆ ಕಾಂಗ್ರೆಸ್ ಅಕೌಂಟಿಗೆ ಹೆಂಗೋಯ್ತು? ಸುಮ್ನೆ ಬಂದು ಈ ರೀತಿ ತುಚ್ಛವಾಗಿ ಮಾತಾಡೋದನ್ನ ಬಿಡಿ. ನೀವು ಓಟ್ ಹಾಕದಲ್ಲೇ ಓಟ್ ಹಾಕಿದೀವಿ ಅಂತ ಹೇಳಂತ ಈ ಸುಳ್ಳು ಹೇಳೋದನ್ನು ಬಿಡಿ. ನಿಮ್ಮ ನರಸಿಂಹರಾಜ ಕ್ಷೇತ್ರದಲ್ಲಿ ಮುಸಲ್ಮಾನರು ಮೆಜಾರಿಟಿ ಇರುವಂತ ಯಾವ ಬೂತ್ ಅಲ್ಲಿ ನಮ್ಮ ಸಂಸದರಿಗೆ ನೀವು ಲೀಡ್ ಕೊಟ್ಟಿರಿ ತೋರಿಸ್ಬಿಡ್ರಿ.